ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಹಾಗಿದ್ರೆ ಬನ್ನಿ, ಜನ ನಮ್ಮ ಮಾತಿಗೆ ಬೆಲೆ ಕೊಡಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಮತ್ತು ಹೇಗಿರಬೇಕು ಎಂದು ತಿಳಿಯೋಣ. ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಮಾತಿಗೆ ಬೆಲೆ ಸಿಗಬೇಕು ಅಂದ್ರೆ ಪ್ರಾಚೀನ ಜ್ಞಾನಿಗಳಲ್ಲಿ ಪ್ರಮುಖರಾದ ಚಾಣಕ್ಯ ಹೇಳಿದ ಕೆಲವು ನಿಯಮಗಳು ಬಹಳ ಉಪಯುಕ್ತವಾಗಿವೆ. ಇವುಗಳನ್ನು ಸಾಮಾನ್ಯವಾಗಿ ಚಾಣಕ್ಯ ನೀತಿಯಲ್ಲಿ ವಿವರಿಸಲಾಗಿದೆ. ಚಾಣಕ್ಯನ ಕೆಲವು ಮುಖ್ಯ ನಿಯಮಗಳು: 1. ಕಡಿಮೆ ಮಾತನಾಡಿ, ಹೆಚ್ಚು ಕೆಲಸ ಮಾಡಿ. ಹೆಚ್ಚು ಮಾತಾಡುವವರನ್ನು ಜನ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಮಾತಿಗಿಂತ ಕೆಲಸ ಹೆಚ್ಚು ಮಾಡಿದ್ರೆ ನಿಮ್ಮ ಮಾತಿಗೆ ಬೆಲೆ ಹೆಚ್ಚುತ್ತದೆ. 2. ಸತ್ಯವನ್ನು ಮಾತ್ರ ಮಾತನಾಡಿ. ಒಮ್ಮೆ ಸುಳ್ಳು ಹೇಳಿದ್ರೆ ಜನ ನಂಬಿಕೆ ಕಳೆದುಕೊಳ್ಳುತ್ತಾರೆ. ಸತ್ಯವಾಗಿ ಮಾತನಾಡುವವರ ಮಾತಿಗೆ ಯಾವಾಗಲೂ ಗೌರವವಿರುತ್ತದೆ. 3. ಸಮಯಕ್ಕೆ ತಕ್ಕ ಮಾತು ಮಾತನಾಡಿ. ಯಾವಾಗ ಏನು ಹೇಳಬೇಕು ಎಂಬುದನ್ನು ತಿಳಿದು ಮಾತನಾಡುವುದು ಬುದ್ಧಿವಂತಿಕೆಯ ಲಕ್ಷಣ. ಸರಿಯಾದ ಸಮಯದಲ್ಲಿ ಹೇಳಿದ ಮಾತಿಗೆ ಹೆಚ್ಚಿನ ಪ್ರಭಾವ ಇರುತ್ತದೆ. 4. ಎಲ್ಲರ ಮುಂದೆ ಎಲ್ಲವನ್ನೂ ಹೇಳಬೇಡಿ. ನಿಮ್ಮ ಯೋಜನೆಗಳು ಮತ್ತು ರಹಸ್ಯಗಳನ್ನು ಎಲ್ಲರಿಗೂ ಹೇಳಬೇಡಿ. ಚಾಣಕ್ಯನ ಪ್ರಕಾರ ರಹಸ್ಯವನ್ನು ಕಾಪಾಡುವವನು ಶಕ್ತಿಶಾಲಿ. 5. ಆತ್ಮವಿಶ್ವಾಸದಿಂದ ಮಾತನಾಡಿ. ನೀವು ನಂಬಿಕೆಯಿಂದ ಮಾತನಾಡಿದರೆ ಜನ ಕೇಳುತ್ತಾರೆ. ಸಂದೇಹದಿಂದ ಮಾತನಾಡಿದರೆ ಮಾತಿಗೆ ಬೆಲೆ ಕಡಿಮೆ. 6. ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಹೆಚ್ಚು ತಿಳಿದವರ ಮಾತಿಗೆ ಜನ ಗೌರವ ಕೊಡುತ್ತಾರೆ. ಜ್ಞಾನ ಇದ್ದರೆ ನಿಮ್ಮ ಮಾತು ಸ್ವತಃ ಪ್ರಭಾವ ಬೀರುತ್ತದೆ. 7. ಕೋಪದಲ್ಲಿ ಮಾತನಾಡಬೇಡಿ. ಕೋಪದಲ್ಲಿ ಹೇಳಿದ ಮಾತು ಸಂಬಂಧಗಳನ್ನು ಹಾಳು ಮಾಡಬಹುದು. ಶಾಂತವಾಗಿ ಮಾತನಾಡುವವನು ಸದಾ ಗೆಲ್ಲುತ್ತಾನೆ. ಸಾರಾಂಶ: ಚಾಣಕ್ಯನ ಪ್ರಕಾರ ಮಾತು ಕಡಿಮೆ, ಜ್ಞಾನ ಹೆಚ್ಚು, ಕೆಲಸ ದೃಢವಾಗಿದ್ದರೆ ನಿಮ್ಮ ಮಾತಿಗೆ ಸ್ವತಃ ಬೆಲೆ ಬರುತ್ತದೆ.